ಯೂಟ್ಯೂಬ್ ಚಾನಲ್ ರೂಪಾಭಿರುಚಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಚಾನಲ್ನಲ್ಲಿ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡಿ ಕಲ್ತ್ಕೊಳ್ಳಿ. ಫಸ್ಟ್ ಸ್ನ್ಯಾಕ್ಸ್ ಐಟಮ್ ಬಂದು ಪಾವ್ ಭಾಜಿ ಮಾಡ್ತಾಯಿದ್ದೀನಿ. ಪಾವ್ ಭಾಜಿಗೆ ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆ ಎರಡನ್ನೂ ಹಾಕ್ಕೊಂಡು ಅದು ಚೆನ್ನಾಗಿ ಕಾಯಬೇಕು. ಅದು ಚೆನ್ನಾಗಿ ಕಾಯ್ದಾದಮೇಲೆ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ತೊಗೊತಾ ಇದ್ದೀನಿ. ಜೀರಿಗೆ ಕೂಡ ಅದಕ್ಕೆ ಹಾಕಿ ಜೀರಿಗೆ ಚಿಟಪಟ ಅಂತ ಸಿಡಿದಾದಮೇಲೆ ಅದಕ್ಕೆ ನಾವು ಹೆಚ್ಚಿದ ತರಕಾರಿಗಳನ್ನೆಲ್ಲ ಹಾಕಬೇಕು. ಬೀಟ್ರೋಟು, ಕ್ಯಾರೆಟು, ಆಲೂಗೆಡ್ಡೆ ಹಾಗೂ ಒಂದು ಬೌಲಷ್ಟು ಹಸಿ ಬಟಾಣಿ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ತರಕಾರಿಗಳನ್ನ ನೀವು ಯೂಸ್ ಮಾಡ್ಕೋಬಹುದು. ನಮ್ಮ ಮನೇಲಿ ಇಷ್ಟು ತರಕಾರಿಗಳಿತ್ತು, ಇದನ್ನೇ ನಾನು ಹಾಕಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಪಾವ್ ಭಾಜಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ತಿರುಗಿಸ್ಕೊಂಡಾದಮೇಲೆ ಇದಕ್ಕೆ ಅಳತೆಗೆ ತಕ್ಕಷ್ಟು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾದ್ಮೇಲೆ ಕ್ಯಾಪ್ ಹಾಕ್ಬಿಟ್ಟು ವಿಷಲ್ ಕೂಗಿಸ್ಕೊಬೇಕು. 3 ಅಥವಾ 4 ವಿಷಲ್ ಕೂಗಿಸ್ಕೊಂಡಷ್ಟು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಲಿಕ್ಕೆ ಚೆನ್ನಾಗಿರ್ತೈತೆ ತರಕಾರಿಗಳನ್ನೆಲ್ಲ. ಈಗ ಕುಕ್ಕರ್ ಕೂಗಿದೆ 4 ಕೂಗು. ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಬೆಣ್ಣೆ ಎರಡನ್ನೂ ಹಾಕ್ಕೊಂಡು ಅದು ಕಾಯ್ದ ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮು, ಒಂದು ದೊಡ್ಡ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಬೇಕಾದ್ರೆ ನೀವು ಹಸಿರುಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು, ನಾನು ಹಾಕಿಲ್ಲ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ 1 ಸ್ಪೂನಷ್ಟು. ಅದು ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಬೆಂದರೆ ಅದ್ರ ಘಮ ಚೆನ್ನಾಗಿರುತ್ತೆ. ಹಾಗೆ ಈಗ 2 ಸ್ಪೂನಷ್ಟು ಪಾವ್ ಭಾಜಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಮತ್ತು ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕುಕ್ಕರ್ ಕ್ಯಾಪ್ ತೆಗೆದು ತರಕಾರಿಯಲ್ಲಿರೋ ನೀರನ್ನೆಲ್ಲ ಬಾಣಲಿಗೆ ಶಿಫ್ಟ್ ಮಾಡಿದ್ದೀನಿ. ತರಕಾರಿ ನೀರನ್ನೇ ನಾವು ಯೂಸ್ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅದನ್ನು ವೇಸ್ಟ್ ಮಾಡಬಾರ್ದಲ್ವ. ಹಾಗೆ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡೆ ತರಕಾರಿ. ನೆಕ್ಸ್ಟ್ ಇಲ್ಲಿ ಬಾಣಲಿಲಿರೋದು ಸ್ಮ್ಯಾಶ್ ಮಾಡಿಕೊಂಡು ಬಾಣಲಿಗೆ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ತರಕಾರಿ ಸ್ಮ್ಯಾಶರ್ನೆಲ್ಲ. ಇದಾದಮೇಲೆ ನೆಕ್ಸ್ಟು ನಾವು ಇದಕ್ಕೆ ಅದೊಂದು 2 ನಿಮಿಷ ಕುದಿದ್ರೆ ಅದು ರೆಡಿ ಅಂತ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಪಾವ್ ಭಾಜಿ ಗ್ರೇವಿ ರೆಡಿಯಾಗಿದೆ. ಈಗ ಪಾವ್ನ ರೆಡಿ ಮಾಡ್ಕೊಳ್ಳೋಣ. ಪಾವ್ ಭಾಜಿ ಮಸಾಲ ರೆಡಿ ಆದಮೇಲೆ ಒಂದು ಹೆಂಚನ್ನ ಬಿಸಿಗಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಬೆಣ್ಣೆ ಕಾಯ್ದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಕೊಂಡಿದ್ದು, ಹಾಗೆಯೇ ಪಾವ್ ಮಸಾಲ ಸ್ವಲ್ಪ 1 ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ಪಾವ್ಗಳನ್ನ ಹಾಕ್ಕೊಂಡು ನೀಟಾಗಿ ಸುತ್ತಲೂ ಬೆಣ್ಣೆನಲ್ಲೇ ಬಿಸಿ ಮಾಡಬೇಕು. ಆವಾಗ ಪಾವ್ ಭಾಜಿ ರೆಡಿ ಟು ಈಟ್. ಇವಾಗ ಟೇಸ್ಟ್ ನೋಡೋಣ. ಅದು ನಿಜವಾಗ್ಲೂ ಚೆನ್ನಾಗಿತ್ತು, ಸುಮ್ಮನೆ ಹೇಳೋದಲ್ಲ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಸೂಪರಾಗಿ ಬಂದಿತ್ತು, ತುಂಬ ಖುಷಿಯಾಯಿತು ನನಗೆ. ಈಗ ಪುದೀನ ಚಟ್ನಿ ಮಾಡಿಟ್ಕೊತಾ ಇದ್ದೀನಿ. ಬೇರೆ ಸ್ನ್ಯಾಕ್ಸ್ಗಳಿಗೆಲ್ಲ ಪುದೀನ ಚಟ್ನಿ ಬೇಕೇ ಬೇಕು. ಹಾಗಾಗಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿರುಮೆಣ್ಸಿನ್ಕಾಯಿ ಮತ್ತು ಹುಣಸೆ ಹಣ್ಣು, ಹಾಗೆ 2 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಬೇಕು. ಈಗ ಪಾನಿ ಮಾಡಲಿಕ್ಕೆ ನಾನು ಫಸ್ಟ್ ಖಾರ ಪಾನಿ ಮಾಡಲಿಕ್ಕೆ ಪಾನಿಪುರಿ ಪೌಡರು, ಹಾಗೆ ಪುದೀನ ಚಟ್ನಿ, ಸ್ವಲ್ಪ ಉಪ್ಪು, ಅಳತೆಗೆ ತಕ್ಕಷ್ಟು ನೀರು ಹಾಕಿದ್ರೆ ಪಾನಿ ರೆಡಿಯಾಗುತ್ತೆ. ನಾನು ರೆಡಿಮೇಡ್ ಪಾನಿಪುರಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಸ್ವೀಟ್ ಪಾನಿಗೆ ಹುಣಸೆಹಣ್ಣು ರಸ, ಜೇನುತುಪ್ಪ ತೊಗೊಂಡಿದ್ದೀನಿ. ನೀವು ಬೆಲ್ಲ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಲೈಟಾಗಿ. ಹಾಕ್ಕೊಂಡು ಇದಕ್ಕೆ ನೀರು ಎಷ್ಟು ಬೇಕು ಸ್ವಲ್ಪ ಹಾಕ್ಕೊಂಡ್ರೆ ಸ್ವೀಟ್ ಪಾನಿ ರೆಡಿ. ಪಾನಿಪುರಿ ಒಳಗಡೆ ತುಂಬಲಿಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಜೀರಾ ಪೌಡರು, ಹಾಗೆ ರೆಡಿಮೇಡ್ ಪಾನಿಪುರಿ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರು, ಹಾಗೆ ಪುದೀನ ಚಟ್ನಿ, ಕ್ಯಾರೆಟ್ ಸ್ವಲ್ಪ, ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಸೇರಿಸಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಒಂದೊಳ್ಳೆ ಮಸಾಲ ರೆಡಿಯಾಗುತ್ತೆ. ಜೊತೆಗೆ ಬೇಯಿಸಿದ ಆಲೂಗೆಡ್ಡೆ. ಎಲ್ರಿಗೂ ಗೊತ್ತಲ್ವ ರೀ, ಇನ್ನು ಪೂರಿಗಳನ್ನೆಲ್ಲ ಯಾವ ರೀತಿ ಸರ್ವ್ ಮಾಡ್ಕೊಬೇಕು ಅಂತ. ಪೂರಿ ಎಲ್ಲ ಹೋಲ್ ಮಾಡಿಕೊಂಡು ರೆಡಿಯಾಗಿರೋ ಮಸಾಲನ್ನೆಲ್ಲ ಅದಕ್ಕೆ ಫಿಲ್ ಮಾಡಿಕೊಂಡು ನಾವು ಪಾನಿ ಆ್ಯಡ್ ಮಾಡಿಕೊಂಡ್ರೆ ಸ್ವೀಟ್ ಪಾನಿ ಮತ್ತು ಖಾರ ಪಾನಿ ಯಾವ್ದು ಬೇಕಾದರೂ ನಿಮಗೆ ಯಾವ್ದು ಇಷ್ಟನೋ ಅದು ಆ್ಯಡ್ ಮಾಡಿಕೊಂಡು
ಟೇಸ್ಟ್ ಮಾಡ್ಬೋದು. ನನಗೆ ಎರಡೂ ಇಷ್ಟ. ಮೇಲೆ ಸ್ವಲ್ಪ ಸೇವ್ ಹಾಕ್ಕೊತಾ ಇದ್ದೀನಿ, ಬೇಕಿದ್ದರೆ ಇದು ಆಪ್ಷನ್ನು. ಟೇಸ್ಟ್ ಮಾತ್ರ ಗೋಲ್ಗಪ್ಪ ಅಲ್ಟಿಮೇಟ್ ಆಗಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ. ನೆಕ್ಸ್ಟ್ ಐಟಮ್ ಬಂದು ಚಿರುಮುರಿ ಮಾಡ್ತಾಯಿದ್ದೀನಿ. ಚಿರುಮುರಿಗೆ ಇಂಗ್ರೀಡಿಯೆಂಟ್ಸು ಬೇಯಿಸಿರೋ ಆಲೂಗೆಡ್ಡೆ, ಈರುಳ್ಳಿ, ಟೊಮೆಟೊ, ಕ್ಯಾರೆಟು, ಸೌತೆಕಾಯಿ, ಕಡಲೆಪುರಿ, ಹಾಗೆ ಪುದೀನ ಚಟ್ನಿ, ಚೋಚೋ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ನಾನು ನಿಪ್ಪಟ್ಟು ಆ್ಯಡ್ ಮಾಡಿಲ್ಲ ಇದರಲ್ಲಿ, ನಿಪ್ಪಟ್ಟು ಕೂಡ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ನಾವು ತೊಗೊಂಡಿರೋ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಬೇಕು. ಸ್ವಲ್ಪ ಪುದೀನ ಚಟ್ನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಉಪ್ಪು ಅದನ್ನೆಲ್ಲ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡು ಸ್ವಲ್ಪ ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕಡಲೆಪುರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಖಾರ ಎಕ್ಸ್ಟ್ರಾ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ, ನಾನು ಹಾಕ್ಕೊಂಡಿಲ್ಲ. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಸೇವ್ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ನಿಪ್ಪಟ್ಟು ಹಾಕ್ಕೊಂಡ್ರೆ ರೆಡಿ ಟು ಸರ್ವ್ ಚಿರ್ಮುರಿ. ಟೇಸ್ಟ್ ಅಲ್ಟಿಮೇಟ್. ಮೂಂಗ್ ದಾಲ್ ಮಸಾಲೆಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಕ್ಯಾರೆಟು, ಹಾಗೆ ಸ್ವಲ್ಪ ನಿಂಬೆಹಣ್ಣು, ಪುದೀನ ಚಟ್ನಿ, ಮೂಂಗ್ ದಾಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಬೋದು. ಫಸ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ಳೋಣ ಈಗ. ಹೀಗೆ ಎಲ್ಲವನ್ನು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಒಂದೊಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ಅದಕ್ಕೆ ಮೂಂಗ್ ದಾಲ್ ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಮೂಂಗ್ ದಾಲ್ ಮಸಾಲ ರೆಡಿ ಟು ಈಟ್. ಈಗ ಸ್ವೀಟ್ ಕಾರ್ನ್ಗೆ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದು ಸ್ವೀಟ್ ಕಾರ್ನ್ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಬಿಡಿಸಿ ಬೇಕಾದರೂ ಮಾಡ್ಕೊಬೋದು. ನಾನು ಹಾಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು ತವ ತೊಗೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆ ಕರಗಿದ ಮೇಲೆ ಒಂದು ಪೀಸ್ ಫಸ್ಟ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇರೆ ಮಸಾಲ ಹಾಕ್ತೀನಿ, ಅದಕ್ಕೆ ಬೇರೆ ಮಸಾಲ ಹಾಕ್ತೀನಿ. ಸಿಂಪಲ್ಲಾಗಿ ಮಕ್ಳಿಗೆ ಇಷ್ಟ ಆಗುತ್ತೆ. ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ನಾವು ಜೋಳ ಬೇಯಿಸುವಾಗಲೇ ಉಪ್ಪು ಹಾಕೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸುತ್ತ ಬೆಣ್ಣೆನಲ್ಲೇ ಸ್ವಲ್ಪ ಮೆತ್ತು ಆಗೋವರೆಗೂ ಬೇಯಿಸಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಪೀಸ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಮೆತ್ತಗಾಗಬೇಕು. ಅಲ್ಲಿವರೆಗೂ ಬೆಣ್ಣೆನಲ್ಲೇ ಸ್ವಲ್ಪ ಬಿಸಿ ಮಾಡ್ಕೊತಾ ನೆಕ್ಸ್ಟ್ ಆಗಲೇ ನಾವು ಪುದೀನ ಚಟ್ನಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಉಪ್ಪು ಆಲ್ರೆಡಿ ನಾವು ಪುದೀನ ಚಟ್ನಿಗೂ ಹಾಕಿರೋದ್ರಿಂದ ಈಗ ನಾನು ಉಪ್ಪು ಹಾಕಿಲ್ಲ. ನೀವು ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ. ಇಷ್ಟ ಆಗಿತ್ತು ನಮ್ಮ ಇವತ್ತಿನ ವೀಡಿಯೋಸು. ಈ 5 ಥರ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ವಾಯ್ಸು ಸ್ವಲ್ಪ ಕ್ಲಿಯರ್ ಆಗಿಲ್ಲ, ಸಾರಿ. ಯಾಕೆಂದರೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್.